ಇನ್ನು ಇವತ್ತು ಕೆಲವೊಂದು ಕಡೆ ನಾಮಪತ್ರಗಳು ಕೂಡ ಸಲ್ಲಿಕೆ ಆಗ್ತವೆ. ಯಾಕಂದ್ರೆ ಲಾಸ್ಟ್ ಡೇ ಇರೋದ್ರಿಂದಾಗಿ ಇನ್ನು ಕೋಲಾರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮೊದಲು ಟೆಂಪಲ್ ರನ್ ಮಾಡಿದ್ರು. ಸರ್ವಧರ್ಮ ಪಾಲನೆ ಮೂಲಕ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಕೋಲಾರಮ್ಮ ದೇವಾಲಯದಲ್ಲಿ ಒಂದು ವಿಶೇಷ ಪೂಜೆ ಸಲ್ಲಿಸಿದ್ರು. ಅದಾದ ನಂತರ ಮೆಥಾಡಿಸ್ಟ್ ಚರ್ಚಿಗೆ ಹೋದ್ರು. ಅಲ್ಲೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಇನ್ನು ಕ್ಲಾಕ್ ಟವರ್ನಲ್ಲಿರುವಂತಹ ದರ್ಗಾಗೂ ಕೂಡ ಗೌತಮ್ ಭೇಟಿಯನ್ನು ಕೊಡ್ತಾರೆ. ಮೆರವಣಿಗೆ ಮೂಲಕ ತೆರಳಿ ಗೌತಮ್ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಇನ್ನು ಮತ್ತೊಂದು ಕಡೆ ಈಗ DK ಸುರೇಶ್ ಮತ್ತು ಡಾಕ್ಟರ್ ಮಂಜುನಾಥ್ ಅವರ ಮುಖಾಮುಖಿ ಆಗಿರುವಂಥದ್ದು. ಜಿಲ್ಲಾಧಿಕಾರಿ ಕಚೇರಿಗೆ ಏನು ಬಂದಿದ್ರು ಇಬ್ರು ಕೂಡ, ರಾಮನಗರ ಜಿಲ್ಲಾಧಿಕಾರಿ ಕಚೇರಿಗೆ ತಮ್ಮ ಉಮೇದುವಾರಿಕೆ ಸಲ್ಲಿಸೋ ಸಂದರ್ಭದಲ್ಲಿ ಇಬ್ರು ಕೂಡ ಮುಖಾಮುಖಿ ಆಗಿದ್ದಾರೆ ಕಚೇರಿಯಲ್ಲಿ. ಡಾಕ್ಟರ್ ಮಂಜುನಾಥ್ ಎಂಟ್ರಿ ಆಗ್ತಾ ಇದ್ದಂತೆ ಸುರೇಶ್ ಕೂಡ ಅಲ್ಲಿಗೆ ಬಂದರು, DK ಸುರೇಶ್. ಸೊ ಹಾಗಾಗಿ ಕನ್ನಡದ ಶಾಲು ಹಾಕ್ಕೊಂಡು DC ಕಚೇರಿಗೆ ಬಂದಿದ್ರು DK ಸುರೇಶ್ ಅವರು. ಸಂಸದ DK ಸುರೇಶ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ಸಾಥ್ ನೀಡಿದರು. ಮುಖಾಮುಖಿ ಆಗಿದ್ದಾರೆ ಅಭ್ಯರ್ಥಿಗಳು. ಒಬ್ಬರು BJP ಮತ್ತು JDSನ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್, ಮತ್ತೊಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ DK ಸುರೇಶ್. ಇಬ್ರು ಕೂಡ ಇವತ್ತು ಮುಖಾಮುಖಿ ಭೇಟಿಯಾಗಿದ್ದಾರೆ. ಎರಡು ದೃಶ್ಯಗಳನ್ನು ಗಮನಿಸಬಹುದು. ಒಂದು ಕಡೆ DK ಸುರೇಶ್ ಬಂದಿರುವಂತಹ ದೃಶ್ಯಗಳು, DC ಕಚೇರಿಗೆ ಬಂದಿರುವಂಥದ್ದು. ಮತ್ತೊಂದು ಕಡೆ BJPಯ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರು, ಅವರ ಜೊತೆಗೆ ಅಶ್ವಥ್ ನಾರಾಯಣ್ ಅವರು ಕೂಡ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಅವರು ಕೂಡ ಬಂದಿದ್ದರು. ಇಬ್ಬರೂ ಕೂಡ DC ಕಚೇರಿಗೆ ಬಂದು ತಮ್ಮ ತಮ್ಮ ಉಮೇದುವಾರಿಕೆಯನ್ನು ಇವತ್ತು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಇಬ್ಬರು ಕೂಡ ಮುಖಾಮುಖಿಯಾಗಿದ್ದಾರೆ. ಇನ್ನು ನಿಮ್ಮೆಲ್ಲರ ಮತವನ್ನ ಒಳ್ಳೆಯ ಮನಸ್ಸಿನಿಂದ ಹಾಕಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಮತ ಮೊದಲು, ಸೇವೆ ನಿರಂತರವಾಗಿ ನಿಮಗೆ ಸಿಗಲಿ, ಹೃದಯವಂತರಾಗಿ ಮತ ಹಾಕಿ ಅಂತ ಹೇಳಿ ಡಾಕ್ಟರ್ CN ಮಂಜುನಾಥ್ ಅವರ ಪತ್ನಿ ಮಾತಾಡಿದ್ದಾರೆ. ನೀವೆಲ್ಲ ಹೆಚ್ಚಿನ ಜನ ಅವರ ಬಳಿ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೀರಿ. ಈಗ ಅವರು ನಿಮ್ಮ ಬಳಿ ಬಂದಿದ್ದಾರೆ, ಮತ ಕೊಟ್ಟು ಅವರಿಂದ ಸೇವೆಯನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನಸೂಯ ಅವರು ಹೇಳಿಕೆ ನೀಡಿದ್ದಾರೆ. ಈ ದಿನ JDS ಮತ್ತು BJPಯ ಮೈತ್ರಿಯ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ CN ಮಂಜುನಾಥ್ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ. ನಿಮ್ಮಲ್ಲೆಲ್ಲ ನಾನು ಹೃದಯ ತುಂಬಿ ಕೇಳ್ತಿದ್ದೀನಿ, ನಿಮ್ಮೆಲ್ಲರ ಮತನ ಒಳ್ಳೆ ಮನಸ್ಸಿಂದ ಹಾಕಿ. ಅವರು ಜಯದೇವದಲ್ಲಿ ನಿರ್ದೇಶಕರಾಗಿದ್ದಾಗ ಒಂದು ಘೋಷ ಇತ್ತು, ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅಂತ. ಈಗ ಅವರು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದಾರೆ. ದಯವಿಟ್ಟು ನಿಮ್ಮೆಲ್ಲರಲ್ಲಿ ನಾನೊಂದು ಘೋಷ ಇಟ್ಕೊಳ್ಳಿ ಅಂತ ಕೇಳ್ತೀನಿ. ಮತ ಮೊದಲು, ಸೇವೆ ನಿರಂತರವಾಗಿ ನಿಮಗೆ ಸಿಗಲಿ ಅಂತ ಕೇಳ್ತೀನಿ. ಅವತ್ತಿನ ದಿವಸ ಮತದಾನ ದಿವಸ ದಯವಿಟ್ಟು ಹೃದಯವಂತರಾಗಿ ಹೃದಯಪೂರ್ವಕವಾದ ಒಂದು ನಿಮ್ಮ ಶಕ್ತಿ ಕೊಡಿ. ಆ ಶಕ್ತಿಯಿಂದ ಇಷ್ಟು ದಿವಸ ನೀವೆಲ್ಲ ಅವ್ರ ಹತ್ರ ಬಂದು ಚಿಕಿತ್ಸೆ ಪಡೆದಿದ್ದೀರಿ ಹೆಚ್ಚಿನ ಜನ. ಈಗ ಅವ್ರು ನಿಮ್ಮ ಹತ್ರನೇ ಬಂದು ನಿಮ್ಮ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ನೀಡೋವಂಥ ಶಕ್ತಿನ ಆ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತ ಕೇಳ್ತಿದ್ದೀನಿ. ದಯವಿಟ್ಟು ಶಕ್ತಿ ಕೊಡಿ, ಸೇವೆ ಮಾಡಿಸ್ಕೊಡಿ. ಇದು ನನ್ನ ಮನಸ್ಪೂರ್ವಕವಾದ ಪ್ರಾರ್ಥನೆ, ವಿನಂತಿ ನಿಮ್ಮೆಲ್ಲ ಈ ಕ್ಷೇತ್ರದ ಮತ ಬಾಂಧವರಲ್ಲಿ. ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಅಖಾಡದಲ್ಲಿರುವಂತಹ BJP ಅಭ್ಯರ್ಥಿ ಬ್ರಿಜೇಶ್ ಚೌಟ. ಸೊ ಅವರು ಕೂಡ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. BJP ಅಭ್ಯರ್ಥಿಯಾಗಿರುವಂತಹ ಬ್ರಿಜೇಶ್ ಚೌಟ ಇವತ್ತು ದಕ್ಷಿಣ ಕನ್ನಡ ಅಭ್ಯರ್ಥಿಯಾಗಿ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಬಂಟ್ಸ್ ಹಾಸ್ಟೆಲ್ನ ಚುನಾವಣಾ ಕಚೇರಿಯಿಂದ ಮೆರವಣಿಗೆಯನ್ನು ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್, CT ರವಿಯವರು ಕೂಡ ಅವರಿಗೆ ಸಾಥ್ ನೀಡಿದ್ದಾರೆ. ಸುನಿಲ್ ಕುಮಾರ್ ಕೂಡ ಸಾಥ್ ಕೊಟ್ಟಿದ್ದಾರೆ. भारत माता की वंदे वंदे
भारतीय जनता पार्टी की। ಇನ್ನು ಇತ್ತ ಕಡೆ ಮಂಡ್ಯ ಅಭ್ಯರ್ಥಿಯಾಗಿ ಈಗ HDK ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ.